ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚೋಲೆ ಮತ್ತು ಪಂಪ್ಕಿನ್ ಇಂದ ಒಂದು ಕರಿ ಮಾಡೋದು ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಎಣ್ಣೆ ಹಾಕಿ ಸಾಸಿವೆ, ಹಸಿಮೆಣಸು, ಸ್ವಲ್ಪ ಅರಿಶಿನ, ಕರಿಬೇವು, ಹಿಂಗು, ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡ ಪಂಪ್ಕಿನ್ ಅನ್ನು ಹಾಕ್ಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸೋಣ. ಪಂಪ್ಕಿನ್ ಬೇಯಬೇಕಲ್ಲ, ಅಷ್ಟು ಮಾತ್ರ ನೀರು ಸಾಕು ಅದಕ್ಕೆ. ಹೀಗೆ ಇದಕ್ಕೆ ಉಪ್ಪು ಸೇರಿಸೋಣ, ರುಚಿಗೆ ಎಷ್ಟು ಬೇಕಷ್ಟು. ನಾವು ಚೋಲೆ ಬೇಯಿಸುವಾಗ ಸಹ ಉಪ್ಪು ಸೇರಿಸಿದೀವಿ. ಉಪ್ಪನ್ನು ನೋಡಿ ಹಾಕೊಳ್ಳಿ ನೀವು, ಆಮೇಲೇನು ಸೇರಿಸ್ಬೋದು ನಾವು ಕಮ್ಮಿ ಆದ್ರೆ. ಇದನ್ನ ಮುಚ್ಚಿಡು. ಈಗ ಇದಕ್ಕೆ ಬೆಲ್ಲ ಸೇರಿಸೋಣ. ಪಂಪ್ಕಿನ್ ಬೇಯಲು ತುಂಬಾ ಟೈಮ್ ಏನು ತಗೊಳ್ಳೋದಿಲ್ಲ, ಇದು ಬೇಗನೆ ಬೆಂದೋಗುತ್ತೆ. ಈಗ ಮಿಕ್ಸಿ ಜಾರ್ಗೆ ನಾನು ತೆಂಗಿನಕಾಯಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರ್ತೀನಿ. ಈಗ ಪಂಪ್ಕಿನ್ ಇದು ಬೆಂದಿದೆ. ಈಗ ಇದಕ್ಕೆ ನಾವು ಬೇಯಿಸಿದ ಚೋಲೆಯನ್ನು ಹಾಕೋಣ. ಈಗ ತೆಂಗಿನಕಾಯಿ ರುಬ್ಬಿದನ್ನು ಇದಕ್ಕೆ ಸೇರಿಸೋಣ. ಚೋಲೆ, ಪಂಪ್ಕಿನ್ ಎಲ್ಲ ಬೇಯಿಸಿಟ್ಕೊಂಡಿದ್ರೆ ಇದು 5 ನಿಮಿಷದಲ್ಲಿ ಆಗುತ್ತೆ ನಿಮ್ಗೆ ಕರಿ. ಇದೀಗ ಒಂದು ಕುದಿ ಬಂದ್ರೆ ಆಯ್ತು. ಈಗ ಇದು ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕೋಣ. ಇದು ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಇದನ್ನ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಈಗ ಇದಾಗಿದೆ. ಇದನ್ನ ಗ್ಯಾಸ್ ಆಫ್ ಮಾಡಿ ಇದನ್ನ ಒಂದು ಬೌಲಿಗೆ ಹಾಕೋಣ. ಚೋಲೆ ಪಂಪ್ಕಿನ್ ಕರಿ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.